ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾನು ಕ್ಲಾಸ್ 10th ಇಂಟ್ರೊಡಕ್ಷನ್ ಟು ಟ್ರಿಗ್ನೋಮೆಟ್ರಿ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಸೊ ಟ್ರಿಗ್ನೋಮೆಟ್ರಿ ಅಂದರೆ ಏನು? ಸೊ ಟ್ರಿಗ್ನೋಮೆಟ್ರಿ ಅಂದರೆ ಟ್ರೈಗೋನು ಆ್ಯಂಡ್ ಮೆಟ್ರೋನ್ ಎರಡು ವರ್ಡ್ಸ್ನಿಂದ ಆಗಿದೆ. ಸೊ ಟ್ರೈಗೋನು ಅಂದರೆ ಟ್ರಯಾಂಗಲ್, ಮೆಟ್ರಾನ್ ಅಂದರೆ ಮೇಜರ್. ಸೊ ಸೊ ಇಲ್ಲಿ ಏನು ಫೈಂಡ್ ಮಾಡ್ಬೇಕಂದ್ರೆ ಟು ಫೈಂಡ್ ಅನ್ನೋನ್ ಸೈಡ್ಸ್ ಆರ್ ಆ್ಯಂಗಲ್ಸ್ ಆಫ್ ಅ ಟ್ರಯಾಂಗಲ್. ಹೌದಾ? ಸೊ ಇಲ್ಲಿ ಯಾಕೆ ರೈಟ್ ಆ್ಯಂಗಲ್ ಟ್ರಯಾಂಗಲ್ ತಗೋಬೇಕಂದ್ರೆ, ಸಪೋಸ್ ನಾವು ಇವಾಗ ಅಕ್ಯೂಟ್ ಆ್ಯಂಗಲ್ ತೊಗೊಂಡ್ರೆ, ಅಕ್ಯೂಟ್ ಆ್ಯಂಗಲ್ ಟ್ರಯಾಂಗಲ್ ಅಥವಾ ಅಬ್ಟ್ಯೂಸ್ ಆ್ಯಂಗಲ್ ಟ್ರಯಾಂಗಲ್ ತೊಗೊಂಡ್ರೆ, ಸೊ ಅಲ್ಲಿ ಹೈಪೋಟನಸ್ ಬರೋದಿಲ್ಲ. ಹೈಪೋಟನಸ್ ಎದರಲ್ಲಿ ಬರುತ್ತೆ ಅದರಲ್ಲಿ ಟ್ರಿಗ್ನೋಮೆಟ್ರಿ ಅಪ್ಲೈ ಮಾಡಬಹುದು. ಸೊ ಇದಕ್ಕೆ ಟೋಟಲ್ ಆಗಿ 6 ರೇಷಿಯೋ ಇದೆ. ಎಷ್ಟಿದೆ? 6 ರೇಷಿಯೋ. ಸೊ ಯಾವಪ್ಪ ಅಂದರೆ ಸೈನ್ ತೀಟಾ, ಕಾಸ್ ತೀಟಾ, ಟ್ಯಾನ್ ತೀಟಾ, ಕೊಸೆಕ್ ತೀಟಾ, ಸೆಕ್ ತೀಟಾ, ಕಾಟ್ ತೀಟಾ. ಸೊ ಇದನ್ನು ಯಾವ ರೀತಿ ತಗೋಬೇಕನ್ನೋದು ನಾನು ಹೇಳ್ಕೊಡುತ್ತೇನೆ. ಸೊ ಮೊದಲಿಗೆ ಇಲ್ಲಿ ತೀಟಾ. ಸೊ ಏನಪ್ಪಾ ಅಂದರೆ ತೀಟಾ, ಇಲ್ಲಿ ತೀಟಾ ಇದೆ. ಸೊ ಇದಕ್ಕೆ ನಾವು ಏನು ತಗೋಬೇಕು? ತೀಟಾದ ವಿರುದ್ಧ ಅಂದರೆ ಅಪೋಸಿಟ್. ಸೊ ಇದಕ್ಕೆ ಏನಂತೀವಿ? ಪರ್ಪೆಂಡಿಕ್ಯುಲರ್ ಅಂತ ಹೇಳ್ತೀವಿ. ಸೊ ತೀಟಾದ ಬೇಸ್ ಏನಾಗಿರ್ತದೆ? ಸೊ ತೀಟಾದ ಅಡ್ಜಸೆಂಟ್ ಅದು ಏನಾಗಿರ್ತದೆ? ಬೇಸ್ ಆಗಿರ್ತದೆ. ಸೊ 90 ಆ್ಯಂಗಲ್ ಯಾವಾಗಲೂ ಏನಾಗಿರ್ತದೆ? ಹೈಪೋಟನಸ್ ಆಗಿರುತ್ತದೆ. ಸೊ ಇದೇ ರೀತಿ ಪ್ರಾಕ್ಟೀಸ್ ಮಾಡೋದು. ಈಗ ತೀಟಾ ಇಲ್ಲಿತ್ತಂದ್ರೆ ಅವಾಗ ಪರ್ಪೆಂಡಿಕ್ಯುಲರ್ ಆಗುತ್ತೆ ಇದು. ಹಾಗಾದ್ರೆ ಇದೇನಾಗುತ್ತೆ? ಬೇಸ್ ಆಗುತ್ತೆ. ಸೊ ಇದು ಆಬ್ವಿಯಸ್ಲಿ ಹೈಪೋಟನಸೇ ಇರುತ್ತೆ. ಹೌದಾ? ಅರ್ಥ ಆಯ್ತಾ? ಓಕೆ, ನೆಕ್ಸ್ಟ್ ಏನಪ್ಪಾ ಅಂದ್ರೆ, ಸೊ ಟ್ರಿಗ್ನೋಮೆಟ್ರಿ 6 ರೇಷಿಯೋ ಯಾಕಿವೆ, 6 ರೇಷಿಯೋ ಯಾಕಿವೆ ಅಪ್ಪ ಅಂದ್ರೆ, ಸೊ ಟೋಟಲ್ ಆಗಿ 3 ಸೈಡ್ಸ್ ಇವೆ. ಎಷ್ಟಿವೆ? 3 ಸೈಡ್. ಪ್ರತಿಯೊಂದು ಸೈಡಿಗೆ 2 ರೇಷಿಯೋ. ಇದು ಯಾವ ಬೇಸಿಸ್ ಮೇಲೆ ಮಾಡ್ತೀವಪ್ಪ ಅಂದ್ರೆ, ರೇಷಿಯೋ ಅಂಡ್ ಪ್ರಪೋರ್ಷನ್ ಬೇಸಿಸ್ ಮೇಲೆ ನಾವು 6 ರೇಷಿಯೋ ಐಡೆಂಟಿಫೈ ಮಾಡ್ತೀವಿ. ಓಕೆನಾ? ಸೊ ಓಕೆ, ಈಗ ಸೈನ್ ತೀಟಾ ಅನ್ನು ಯಾವ ರೀತಿ ಅರ್ಥ ಮಾಡ್ಕೋಬೇಕು? ಪಂಡಿತ್ ಬದ್ರಿ ಪ್ರಸಾದ್ ಹರ್ ಹರ್ ಬೋಲೆ. ಸೊ ಪಂಡಿತ್ ಬದ್ರಿ ಪ್ರಸಾದ್ ಹರ್ ಹರ್ ಬೋಲೆ. ಸೊ ಓಕೆನಾ? ಸೊ ಸೈನ್ ಮೇಲಿಂದು ಕಾಸ್, ಟ್ಯಾನ್, ಕಾಟ್, ಸೆಕ್, ಕೊಸೆಕ್. ಸೊ ಪರ್ಪೆಂಡಿಕ್ಯುಲರ್ ಬೈ ಹೈಪೋಟನಸ್ ಇದು ಸೈನ್ ಆಗುತ್ತೆ. ಕಾಸ್ ಅಂದ್ರೆ ಬೇಸ್ ಬೈ ಹೈಪೋಟನಸ್. ಟ್ಯಾನ್ ಅಂದ್ರೆ ಪರ್ಪೆಂಡಿಕ್ಯುಲರ್ ಬೈ ಬೇಸ್. ನೆಕ್ಸ್ಟ್ ಕಾಟ್ ಅಂದ್ರೆ ಬೇಸ್ ಬೈ ಪರ್ಪೆಂಡಿಕ್ಯುಲರ್. ಸೆಕ್ ಅಂದ್ರೆ ಹೈಪೋಟನಸ್ ಬೈ ಬೇಸ್. ಅಂಡ್ ಕೊಸೆಕ್ ಹೈಪೋಟನಸ್ ಬೈ ಪರ್ಪೆಂಡಿಕ್ಯುಲರ್. ಹೌದಾ? ಸೊ ಇದನ್ನ ನೀವು ಪರ್ಫೆಕ್ಟ್ ಮಾಡಿದ್ರೆ ಪ್ರತಿಯೊಂದು ಪ್ರಾಬ್ಲಮ್ ಸಾಲ್ವ್ ಮಾಡೋ ಟೈಮ್ದಾಗ ನೀವು ಚಾರ್ಟ್ ಮಾಡ್ಕೊಂಡ್ರೆ ನಿಮ್ಗೆ ಈಜಿ ಆಗುತ್ತೆ. ಏನಪ್ಪಾ ಅಂದ್ರೆ ಪಂಡಿತ್ ಬದ್ರಿ ಪ್ರಸಾದ್ ಹರ್ ಹರ್ ಬೋಲೆ, ಇದು ಗೊತ್ತಾದ್ರೆ ಆಟೋಮೆಟಿಕ್ ಆಗಿ ನಾವೆಲ್ಲ ಬರಿಬಹುದು. ಒಂದು ಸಣ್ಣ ಎಕ್ಸಾಂಪಲ್ ಹೇಳ್ತೀನಿ ನಿಮಗೆ, ನೋಡ್ತೀರಿ. ಸೊ ಸೈನ್ ತೀಟಾ. ಸೊ ಸೈನ್ ತೀಟಾನ ನಾವು ಯಾವ ರೀತಿ ಬರಿಬಹುದು ಅನ್ನೋದು ಹೇಳ್ಬೇಕು. ಸೊ ಸೈನ್ ತೀಟಾ ಅಂದ್ರೆ ನಮಗೆ, ನಾ ಆಲ್ರೆಡಿ ಹೇಳಿದ್ದೀನಿ ನಿಮಗೆ. ಸೊ ನಾವೇನು ಮಾಡ್ಕೊಂಡಿರ್ಬೇಕು? ಒಂದು ಚಾರ್ಟ್ ಕಂಪಲ್ಸರಿ ಮಾಡ್ಕೊಂಡು ಇಟ್ಕೊಂಡಿರ್ಬೇಕು. ಸೊ ಏನು ನೋಡಲಿ, ಸೈನ್ ಪರ್ಪೆಂಡಿಕ್ಯುಲರ್ ಬೈ ಹೈಪೋಟನಸ್. ಪರ್ಪೆಂಡಿಕ್ಯುಲರ್ ಇನ್ನೊಂದು ಹೆಸರೇನಪ್ಪ ಅಂದ್ರೆ ಅಪೋಸಿಟ್. ಹೌದಾ? ಸೊ ಪಿ ಬೈ ಎಚ್. ಸೊ ಇಲ್ಲಿ ನಮಗೆ 4/5. ಇಲ್ಲಿ ಆಲ್ರೆಡಿ ನಾನು ಪ್ರಾಬ್ಲಮ್ ಸಾಲ್ವ್ ಮಾಡಿದ್ದೀನಿ ನೋಡ್ರಿ. ಸೊ 4 ಅಂದ್ರೆ ಪರ್ಪೆಂಡಿಕ್ಯುಲರ್. ತೀಟಾ ಇಲ್ಲಿದೆ. ಹೌದಾ? ಸೊ ತೀಟಾ ಇಲ್ಲಿದೆ. ಸೊ ಈಗ ಇದು ಪರ್ಪೆಂಡಿಕ್ಯುಲರ್, ಇದು ಬೇಸ್ ಆಗುತ್ತೆ, ಇದು ಹೈಪೋಟನಸ್ ಆಗುತ್ತೆ. ಸೊ ಸೈನ್ ತೀಟಾ ಪರ್ಪೆಂಡಿಕ್ಯುಲರ್ ಬೈ ಹೈಪೋಟನಸ್ ಈಕ್ವಲ್ ಟು 4/5. ಕಾಸ್ ತೀಟಾ ಅಂದ್ರೆ ಬೇಸ್ ಬೈ ಹೈಪೋಟನಸ್ 3/5. ಟ್ಯಾನ್ ತೀಟಾ ಅಂದ್ರೆ ಪರ್ಪೆಂಡಿಕ್ಯುಲರ್ ಬೈ ಬೇಸ್ ಈಕ್ವಲ್ ಟು 4/3. ಓಕೆ, ನೆಕ್ಸ್ಟ್ ಕೊಸೆಕ್ ತೀಟಾ. ಕೊಸೆಕ್ ಅಂದ್ರೆ ಹೈಪೋಟನಸ್ ಬೈ ಪರ್ಪೆಂಡಿಕ್ಯುಲರ್. ಸೊ ಹೈಪೋಟನಸ್ ಬೈ ಪರ್ಪೆಂಡಿಕ್ಯುಲರ್ ಟು 5/4. ಸೆಕ್ ತೀಟಾ ಅಂದ್ರೆ ಹೈಪೋಟನಸ್ ಬೈ ಬೇಸ್ 5/3. ಕಾಟ್ ತೀಟಾ ಅಂದ್ರೆ ಬೇಸ್ ಬೈ ಪರ್ಪೆಂಡಿಕ್ಯುಲರ್ 3/4. ಸೊ ನಮಗೆ ಆಲ್ರೆಡಿ ನಿಮಗೆ ಹೇಳಿದ್ದೇನೆ ಏನಂತ. ಸೊ ನೀವು ಪ್ರತಿಯೊಂದನ್ನ ಪ್ರಾಕ್ಟೀಸ್ ಮಾಡ್ತಾ ಇರಬೇಕು. ಓಕೆ, ಇವಾಗ ಇನ್ವರ್ಸ್ ರೇಷಿಯೋ ಏನಪ್ಪಾ ಅಂದ್ರೆ, ಇನ್ವರ್ಸ್ ರೇಷಿಯೋ ಅಂದ್ರೆ ಸೈನ್ ತೀಟಾನ ಯಾವ ರೀತಿ ಬರೆಯುವುದು? 1/ಕೊಸೆಕ್ ತೀಟಾ, ಅಥವಾ ಕೊಸೆಕ್ ತೀಟಾನ 1/ಸೈನ್ ತೀಟಾ ಅಂತ ಬರೀಬಹುದು. ಕಾಸ್ ತೀಟಾನ
1 ಬೈ ಸೆಕ್ ಥೀಟಾ ಅಂತ ಬರಿಬೋದು. ಸೆಕ್ ಥೀಟಾನ 1 ಬೈ ಕಾಸ್ ಥೀಟಾ ಅಂತ ಬರಿಬೋದು. ಟ್ಯಾನ್ ಥೀಟಾನ ಯಾವ ರೀತಿ ಬರಿಬೋದು? 1 ಬೈ ಕಾಟ್ ಥೀಟಾ. ಕಾಟ್ ಥೀಟಾನ ಯಾವ ರೀತಿ ಬರಿಬೋದು? 1 ಬೈ ಟ್ಯಾನ್ ಥೀಟಾ. ನಾವು ಟ್ಯಾನ್ ಥೀಟಾನ ಯಾವ ರೀತಿ ಬರಿಬೋದು? ಸೈನ್ ಥೀಟಾ ಬೈ ಕಾಸ್ ಥೀಟಾ ಅಂತಲೂ ಬರಿಬೋದು. ಕಾಟ್ ಥೀಟಾನ ಯಾವ ರೀತಿ ಬರಿಬೋದು? ಕಾಸ್ ಥೀಟಾ ಬೈ ಸೈನ್ ಥೀಟಾ ಅಂತಲೂ ಬರಿಬೋದು. ಸೊ ಇವು 6 ಇನ್ವರ್ಸ್ ರೇಷಿಯೋ ಇವೆ. ಸೊ ಓಕೆನಾ? ಸೊ ಇದು ಏನಪ್ಪ ಅಂದರೆ ಇಂಟ್ರೊಡಕ್ಷನ್ ಟು ಟ್ರಿಗ್ನೋಮೆಟ್ರಿ. ಸೊ ನಿಮಗೆ ಇಂಟ್ರೊಡಕ್ಷನ್ ಗೊತ್ತಾಯ್ತಂದರೆ ಎಕ್ಸಸೈಸ್ ಯಾವ ರೀತಿ ಸಾಲ್ವ್ ಮಾಡಬೇಕು ಅನ್ನೋದನ್ನು ನಾನು ತಿಳಿಸ್ಕೊಡ್ತೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.